ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂದಿನ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ಕಾರ್ಮಿಕರಿಗೆ ಸರ್ಕಾರದಿಂದ ಯಾವ ಯಾವ ಒಂದು ಸಹಾಯಧನಗಳು ಸಿಗುತ್ತೆ, ಅದರಲ್ಲೂ ಕೂಡ ಮದುವೆಗೆ 60,000 ರೂಪಾಯಿ ಸಹಾಯಧನವನ್ನ ಪಡ್ಕೋಬಹುದು. ಅದೇ ರೀತಿ ಹೆರಿಗೆಗೆ 50,000 ರೂಪಾಯಿಯಷ್ಟು ಸಹಾಯಧನವನ್ನ ಪಡೆದುಕೊಳ್ಳಬಹುದು. ಹಾಗಾದ್ರೆ ಸ್ನೇಹಿತರೆ, ನೀವು ಕೂಡ ಕಾರ್ಮಿಕರಾಗಿದ್ರೆ ನಿಮ್ಮಲ್ಲಿ ಕೂಡ ಕಾರ್ಮಿಕ ಕಾರ್ಡು, ಈ ಶ್ರಮ ಕಾರ್ಡು ಇದ್ರೆ ಈ ಒಂದು ಯೋಜನೆಯ ಲಾಭವನ್ನ ನೀವು ಪಡ್ಕೋಬಹುದು. ಹಾಗಾಗಿ ಈ ಒಂದು ಮಾಹಿತಿ ನಿಮಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಸ್ನೇಹಿತರೆ, ಸರ್ಕಾರದ ಈ ಒಂದು ಯೋಜನೆ ಅಥವಾ ಸಹಾಯಧನವನ್ನ ನೀವು ಕೂಡ ಪಡ್ಕೋಬೇಕು ಅಂತಂದ್ರೆ, ನೀವು ಕೂಡ ಮದುವೆಗೆ 60,000 ರೂಪಾಯಿ ಹಣ ಜೊತೆಗೆ ಹೆರಿಗೆಗೆ ಸಂಬಂಧಪಟ್ಟಂತೆ 50,000 ರೂಪಾಯಿ ಸಹಾಯಧನವನ್ನು ಪಡ್ಕೋಬೇಕು ಅಂತಂದ್ರೆ, ನೀವು ಯಾವ ಕೆಲಸವನ್ನು ಮಾಡೋದ್ರ ಮೂಲಕ ನೀವು ಈ ಒಂದು ಸಹಾಯಧನವನ್ನ ಪಡೆದುಕೊಳ್ಳಬಹುದು ಅನ್ನೋದನ್ನ ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೋಬಹುದು. ಹಾಗಾಗಿ ಸ್ನೇಹಿತರೆ, ಈ ಒಂದು ಚಾನಲ್ ಅನ್ನ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಅನ್ನು ಕೂಡ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದಾಗಿ ನಾನು ಪೋಸ್ಟ್ ಮಾಡುವಂತಹ ಸರ್ಕಾರದ ಹೊಸ ಯೋಜನೆಗಳ ಮಾಹಿತಿ ಇರ್ಬೋದು, ಜಾಬ್ ರಿಲೇಟೆಡ್ ಮಾಹಿತಿ ಇರ್ಬೋದು, ಯಾವುದೇ ಒಂದು ಮಾಹಿತಿಯನ್ನ ನೀವು ತ್ವರಿತವಾಗಿ ಪಡ್ಕೋಬೇಕು ಅಂತಂದ್ರೆ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಂದು ಸರ್ಕಾರದಿಂದ 10 ಹಲವು ಯೋಜನೆಗಳು ಜಾರಿಯಾಗ್ತವೆ. ಅದರಲ್ಲೂ ಕೂಡ ಈ ಒಂದು ಯೋಜನೆಗಳ ಮೂಲಕ ಜನರಿಗೆ ಸಾಲ ಸೌಲಭ್ಯವನ್ನ ನೀಡುವುದು, ಅವರಿಗೆ ಶೈಕ್ಷಣಿಕವಾಗಿ ನೆರವನ್ನು ನೀಡುವುದು, ಜೊತೆಗೆ ಮನೆಯನ್ನ ಕಟ್ಟಿಕೊಡೋದು, ಮಹಿಳೆಯರಿಗೆ ಸ್ವಂತ ದುಡಿಮೆಗಾಗಿ ಸಾಲ ಸೌಲಭ್ಯವನ್ನ ನೀಡುವುದು, ಇದೇ ರೀತಿಯ ಸಾಕಷ್ಟು ಯೋಜನೆಗಳನ್ನು ಸರ್ಕಾರ ಜಾರಿಗೆ ತರ್ತಾ ಇದೆ. ಅದರಲ್ಲಿ ಕೂಡ ಬಹಳಷ್ಟು ಬಡ ಜನರಿಗೆ ಈ ಒಂದು ಯೋಜನೆಗಳು ಸಹಾಯ ಆಗ್ತಾ ಇವೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಇದೀಗ ಸರ್ಕಾರದಿಂದ ಕಾರ್ಮಿಕರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಆ ಒಂದು ಗುಡ್ ನ್ಯೂಸ್ ಏನು ಅನ್ನೋದನ್ನ ಈ ಒಂದು ವಿಡಿಯೋದ ಮೂಲಕ ನೀವು ಒಂದೊಂದಾಗಿ ನೋಡ್ತಾ ಹೋಗ್ಬೋದು. ಸ್ನೇಹಿತರೆ, ಸರ್ಕಾರದಿಂದ ಕಾರ್ಮಿಕರ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳು ಜಾರಿ ಇವೆ. ಸರ್ಕಾರವು ಕಾರ್ಮಿಕರ ಕ್ಷೇಮಾಭಿವೃದ್ಧಿಗಾಗಿ ಹಲವು ಯೋಜನೆಗಳನ್ನ ಜಾರಿಗೆ ತಂದಿದ್ದು, ಅದರಲ್ಲಿ ಕೂಡ ಅಸಂಘಟಿತ ಕಾರ್ಮಿಕರು, ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣಕ್ಕಾಗಿ ಈ ಒಂದು ಯೋಜನೆಗಳನ್ನ ಜಾರಿಗೆ ತರಲಾಗಿದೆ. ಇದರ ಮುಖ್ಯ ಉದ್ದೇಶ ಕಾರ್ಮಿಕರ ಜೀವನ ಉತ್ತಮ ರೀತಿಯಲ್ಲಿ ಸಾಗಬೇಕು ಮತ್ತು ಅವರು ಕೂಡ ಯಾವುದೇ ಸೌಲಭ್ಯಗಳಿಂದ ವಂಚಿತ ಆಗಬಾರದು ಅನ್ನೋದು ಸರ್ಕಾರದ ಒಂದು ಉದ್ದೇಶ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ಈ ಒಂದು ಯೋಜನೆಗಳನ್ನ ಸರ್ಕಾರ ಜಾರಿಗೆ ತರ್ತಾನೆ ಇದೆ. ಕಾರ್ಮಿಕರೆಲ್ಲರೂ ಕೂಡ ಈ ಒಂದು ಯೋಜನೆಯ ಅನುದಾನವನ್ನ ಪಡೆದುಕೊಳ್ಬೇಕು ಅನ್ನೋದು ಸರ್ಕಾರದ ಒಂದು ಉದ್ದೇಶ ಸ್ನೇಹಿತರೆ. ಕಾರ್ಮಿಕರ ಈ ಒಂದು ಯೋಜನೆಯ ಮೂಲಕ ಯಾವ ಯಾವ ಸೌಲಭ್ಯಗಳು ಕಾರ್ಮಿಕರು ಪಡೆದುಕೊಳ್ಳಬಹುದು ಅನ್ನೋದನ್ನು ನೋಡೋದಾದ್ರೆ ಸ್ನೇಹಿತರೆ, ಒಂದು ವೇಳೆ ಕಾರ್ಮಿಕರಾಗಿ ಸೇವೆ ಸಲ್ಲಿಸ್ತಾ ಇರತಕ್ಕಂತ ವ್ಯಕ್ತಿ ಒಂದು ವೇಳೆ ಸಾವನ್ನಪ್ಪಿದರೆ ಅಥವಾ ಅಪಘಾತವಾಗಿ ಶಾಶ್ವತವಾಗಿ ಅವರು ದುರ್ಬಲತೆ ಹೊಂದಿದ್ರೆ, ಅಂದ್ರೆ ಅವರು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆದ್ರು ಅಂತ ತಿಳ್ಕೊರಿ, ಅಂತಹ ಕಾರ್ಮಿಕ ಕುಟುಂಬಕ್ಕೆ ಸರ್ಕಾರದಿಂದ ಸಹಾಯ ಧನ ನೀಡಲಾಗುತ್ತೆ. ಅದೇ ರೀತಿ ಫಲಾನುಭವಿ ಅಥವಾ ಅವರ ಇಬ್ಬರ ಮಕ್ಕಳ ಮದುವೆಗೆ, ಅಂದ್ರೆ ಯಾರು ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಂತವರಿಗೆ ಮತ್ತು ಅವರ ಇಬ್ಬರ ಮಕ್ಕಳ ಮದುವೆಗೆ ತಲಾ 60,000 ರೂಪಾಯಿವರೆಗೆ ಸಹಾಯಧನವನ್ನ ನೀವು ಇಲ್ಲಿ ಪಡ್ಕೋಬಹುದು ಸ್ನೇಹಿತರೆ. ಅದೇ ರೀತಿ ಕಾರ್ಮಿಕರ ಮಹಿಳೆಗೆ ಮೊದಲ 2 ಹೆರಿಗೆಗೆ, ಅಂದ್ರೆ ಯಾರು ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರ್ತಾರೆ ಮಹಿಳೆಯರು, ಅಂತಹ ಮಹಿಳೆಗೆ 2 ಹೆರಿಗೆ, ಅಂದ್ರೆ ಫಸ್ಟ್ ಮತ್ತು ಸೆಕೆಂಡ್, 2ನೇ ಹೆರಿಗೆ ಕೂಡ 50,000 ರೂಪಾಯಿಯಷ್ಟು ಸಹಾಯಧನವನ್ನ ನೀವು ಈ ಒಂದು ಯೋಜನೆ ಮೂಲಕ ಪಡೆದುಕೊಳ್ಳಬಹುದು. ಅದೇ ರೀತಿ ಫಲಾನುಭವಿಯ ಇಬ್ಬರು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ಕೂಡ ಇಲ್ಲಿ ಸಹಾಯಧನವನ್ನ ನೀಡಲಾಗುತ್ತೆ ಸ್ನೇಹಿತರೆ. ನೋಂದಾಯಿತ ಫಲಾನುಭವಿ ಹಾಗೂ ಅವರ ಅವಲಂಬಿತರಿಗೆ ರೂಪಾಯಿ 300ರಿಂದ 20,000 ರೂಪಾಯಿವರೆಗೆ ಸಹಾಯಧನವನ್ನ ಇಲ್ಲಿ ಈ ಒಂದು ಯೋಜನೆ ಮೂಲಕ ನೀಡಲಾಗುತ್ತೆ ಸ್ನೇಹಿತರೆ. ಇನ್ನು ಕಾರ್ಮಿಕರು ಮರಣ ಹೊಂದಿದ್ದಲ್ಲಿ 5 ಲಕ್ಷ ರೂಪಾಯಿ ಸಂಪೂರ್ಣ ಶಾಶ್ವತ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆದ್ರೆ, ಅದರಲ್ಲೂ ಕೂಡ ಭಾಗಶಃ ಆದ್ರೆ ಅವರಿಗೆ 2 ಲಕ್ಷ ರೂಪಾಯಿ, ಒಂದು ವೇಳೆ ಅವರ ಕಾರ್ಮಿಕರು ಮರಣ ಹೊಂದಿದ್ರೆ 5 ಲಕ್ಷ ರೂಪಾಯಿ ಈ ಒಂದು ಯೋಜನೆ ಮೂಲಕ ಸಿಗುತ್ತೆ ಸ್ನೇಹಿತರೆ. ಇನ್ನು ಒಂದು ವೇಳೆ ದುರ್ಬಲತೆ ಆದಲ್ಲಿ 1 ಲಕ್ಷದವರೆಗೆ ಸಹಾಯಧನವನ್ನ ಈ ಒಂದು ಯೋಜನೆ ಮೂಲಕ ನೀಡಲಾಗತ್ತೆ. ಒಂದು ವೇಳೆ ಔದ್ಯೋಗಿಕ ಕಾಯಿಲೆಗಳ ಚಿಕಿತ್ಸೆಗೆ 2 ಲಕ್ಷ ರೂಪಾಯಿವರೆಗೆ ವೈದ್ಯಕೀಯ ವೆಚ್ಚದ ಸಹಾಯಧನವನ್ನು ಕೂಡ ಈ ಒಂದು ಯೋಜನೆ ಮೂಲಕ ನೀಡಲಾಗುತ್ತೆ. ಇನ್ನು ಮಹಿಳಾ ಫಲಾನುಭವಿ ಮಗುವಿಗೆ ಜನ್ಮ ನೀಡಿದ ಸಂದರ್ಭದಲ್ಲಿ ಆಕೆಯ ಮಗುವಿನ ಶಾಲಾ ಪೂರ್ವ ಶಿಕ್ಷಣ ಮತ್ತು ಪೌಷ್ಟಿಕತೆಗಾಗಿ ಮಗುವಿಗೆ 3 ವರ್ಷಗಳು ತುಂಬುವವರೆಗೂ ಕೂಡ ವಾರ್ಷಿಕವಾಗಿ 6,000 ರೂಪಾಯಿಯನ್ನ ಸಹಾಯಧನವನ್ನ ಈ ಒಂದು ಯೋಜನೆ ಮೂಲಕ ನೀಡಲಾಗುತ್ತೆ. ಇನ್ನು 3 ವರ್ಷ ಸದಸ್ಯತ್ವದೊಂದಿಗೆ 60 ವರ್ಷ ಪೂರೈಸಿದ ಫಲಾನುಭವಿಗೆ ಮಾಸಿಕವಾಗಿ 3,000 ರೂಪಾಯಿವರೆಗೆ ಸಹಾಯಧನವನ್ನ ನೀಡಲಾಗುತ್ತೆ. ಅದೇ ರೀತಿ ಕುಟುಂಬ ಪಿಂಚಣಿ ಸೌಲಭ್ಯ ಅಡಿಯಲ್ಲಿ ಯಾರು ತೀರಿ ಹೋಗ್ತಾರೆ ಅಂತವರ ಪತಿ ಅಥವಾ ಪತ್ನಿಗೆ
ಮಾಸಿಕವಾಗಿ 1500 ರೂಪಾಯಿವರೆಗೆ ಸಹಾಯಧನವನ್ನು ಈ ಒಂದು ಯೋಜನೆ ಮೂಲಕ ನೀಡಲಾಗುತ್ತೆ. ಅದರಲ್ಲಿ ಕೂಡ ದುರ್ಬಲತೆ ಪಿಂಚಣಿ ಯೋಜನೆಯ ಒಂದು ಅಡಿಯಲ್ಲಿ ನೋಂದಾಯಿತ ಫಲಾನುಭವಿಯು ಕಾಯಿಲೆಗಳಿಂದ ಅಥವಾ ಕಟ್ಟಡ ಕಾಮಗಾರಿಗಳ ಒಂದು ಅಪಘಾತದಿಂದಾಗಿ ಅವರೇನಾದರೂ ಶಾಶ್ವತವಾಗಿ ಅಥವಾ ಭಾಗಶಃವಾಗಿ ಅಂಗವಿಕಲತೆ ಹೊಂದಿದರೆ ಮಾಸಿಕವಾಗಿ ಅವರಿಗೆ 2,000 ರೂಪಾಯಿ ಪಿಂಚಣಿ ಹಾಗೂ ಅವರು ಎಷ್ಟು ಪರ್ಸೆಂಟ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ದಾರೆ ಅನ್ನೋದ್ರ ಮೇಲೆ ಅವರಿಗೆ ಅಪ್ ಟು 2 ಲಕ್ಷ ರೂಪಾಯಿವರೆಗೆ ಅವರಿಗೆ ಸಹಾಯಧನವನ್ನು ಈ ಒಂದು ಯೋಜನೆ ಮೂಲಕ ನೀಡಲಾಗುತ್ತೆ ಸ್ನೇಹಿತರೆ. ಇದಿಷ್ಟು ಕಾರ್ಮಿಕರಿಗೆ ಇರುವಂತಹ ಸೌಲಭ್ಯಗಳು. ಈ ರೀತಿಯ ಒಂದು ಸರ್ಕಾರಿ ಯೋಜನೆಗಳ ಒಂದು ಮಾಹಿತಿಯನ್ನ ಪಡೆದುಕೊಳ್ಬೇಕು ಅಂತಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ.